ಹೆಲೋ ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಿನ್ನೆ ಅಷ್ಟೇ ನಾ ಈ ಗಿಡದ ಬಗ್ಗೆ ಹೇಳಿದೆ. ಇದರ ಹೆಸರು ನೆಲ್ಲೆಲ್ಲಿ ಹೇಳಿ. ಇದರ ಆಯುರ್ವೇದಿಕ ಹೆಸರು ಭೂಮಿ ಆಮ್ಲಕ್ಕಿ, ಕಿರುನೆಲ್ಲಿ ಹೇಳು ಕರೆತ. ಇದು ಅನೇಕ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಯನ್ನು ಗುಣಪಡಿಸ್ತು. ಇದನ್ನು ಸ್ಟೋನ್ ಬ್ರೇಕರ್ ಹೇಳು ಹೇಳ್ತಾ, ಅಂದರೆ ಹೊಟ್ಟೆಯಲ್ಲಿದ್ದ ಕಲ್ಲನ್ನು ಸಹ ಗುಣ ಮಾಡ್ತು. ಇವತ್ತು ಇದರಿಂದ ತಂಬಳಿ ಮಾಡೋದನ್ನು ನೋಡುವನಾ. ಮೊದಲಿಗೆ ಈ ನೆಲ್ಲಲ್ಲಿಯನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ಳ. ನಂತರ ಒಂದು ಬಂಡಿಲಿ ಸ್ವಲ್ಪ ತುಪ್ಪ ಹಾಕ. ಇದು ಸ್ವಲ್ಪ ತೊಣಕು ಅಂದರೆ ಒಂದು ಸ್ವಲ್ಪ ಒಗ್ರಾಗಿರ್ತು. ಆದ್ದರಿಂದ ಇದನ್ನು ತುಪ್ಪದಲ್ಲಿ ಹುರಿದು ಮಾಡೋಕ್ಕಾಗ್ತು. ಮೊದಲಿಗೆ 1.5 ಸ್ಪೂನಷ್ಟು ತುಪ್ಪ ಹಾಕಿದ್ದೆ. 1 ಸ್ಪೂನಷ್ಟು ಜೀರಿಗೆ ಹಾಕಿ, ಅದಕ್ಕೆ ಒಂದು 10 ಕಾಳುಮೆಣಸು ಹಾಕಿ, ಅದರ ಜೊತೆಗೆ ಈ ನೆಲ್ಲೆಲ್ಲಿನೂ ಹಾಕಿ ಹುರ್ಕೊಳ್ಳೋ. ನೆಲ್ಲೆಲ್ಲಿ ಏನು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಇದರಲ್ಲಿ ಒಗರೆಲ್ಲ ಅಂಶ ಹೋಗಂದರೆ ಈ ರೀತಿಯಾಗಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋ. ಇದು ಎಳೆಯ ನೆಲ್ಲೆಲ್ಲಿ. ಇದರ ಕಾಂಡ, ಎಲೆ, ನೆಲ್ಲಿಕಾಯಿ ಎಲ್ಲವನ್ನು ಹಾಕಿ ಹುರಿತಾ ಇದ್ದೆ. ನೋಡಿ, ಈ ರೀತಿಯ ಆಹಾರ ಪದಾರ್ಥಗಳನ್ನು ನಾವುಗಳ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವುಗಳ ಆರೋಗ್ಯನ ಖಂಡಿತವಾಗ್ಲೂ ಕಾಪಾಡ್ಕೊಳ್ಳಕು. ಇದು ನೋಡಿ, ಯಾವುದೇ ಕೆಮಿಕಲ್ ಹಾಕದೇನೆ ಮನೆಯಲ್ಲೇ ಬೆಳೆದದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಗಿಡಗಳನ್ನು ಮನೆಯಲ್ಲೇ ಹಾಯ್ಕೊಂಡ್ರೆ ದಿನ ಒಂದೊಂದು ಥರ ತಂಬುಳಿ ಮಾಡ್ಕೊಂಡಿನಾಗೋ ಊಟ ಮಾಡಲಕ್ಕು. ಎಲ್ಲ ಕುಡಿಗಳು, ದಾಳಿಂಬೆ ಕುಡಿ, ಪೇರ್ಲೆ ಕುಡಿ, ಆಮೇಲೆ ಎಲೆವರ್ಗೆ, BP ಸೊಪ್ಪು, ಬಸಳೆ ಸೊಪ್ಪು, ದೊಡ್ಡಪತ್ರೆ, ಈ ರೀತಿದ್ದೆಲ್ಲವ ನಾವು ಹಿತ್ತಲಲ್ಲೇ ಬೆಳ್ಕೊಳ್ಳಕ್ಕು. ಪಾಟಲ್ಲೂ ಸಹ ಬೆಳೆಯಲಕ್ಕು. ನೋಡಿ, ಈಗ ಕಾಯಿಯನ್ನು 1 ಕಪ್ ಹಾಕ್ತಾಯಿದ್ದೆ. ಅದ್ರ ಜೊತೆಗೆ ಈ ಹುರಿದ ಪದಾರ್ಥಗಳನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಬೀಸ್ಕೊಳ್ಳೋ. ಬೀಸಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿ. ತುಂಬನೂ ತೆಳ್ಳಗೆ ಬೇಡ. ನೋಡಿ, ಇದಕ್ಕೆ 1 ಕಪ್ನಷ್ಟು ಮೊಸರು ಹಾಕಿದ್ದೆ. ಈ ಮೊಸರು ಹಾಕಿದ ತಕ್ಷಣ ಅದರಲ್ಲಿಪ್ಪಂತಹ ಒಗರಿನ ಅಂಶ ಕಡಿಮೆ ಆಗ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಬೇಕಾದರೆ ಬೆಲ್ಲನೂ ಹಾಕ್ಲಕ್ಕು. ಬೆಲ್ಲ ಹಾಕಿದ್ರೆ ಸಿಹಿ ತಂಬಳಿ ಆಗ್ತು, ಅದು ಸಹ ರುಚಿ ಆಗ್ತು. ಮನೆಯಲ್ಲಿ ಈ ರೀತಿ ಆಹಾರ ಪದಾರ್ಥಗಳನ್ನು ಮಾಡ್ತಾನೇ ಇರಿ. ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.